ಟೋಟಲ್ ಕನ್ನಡದಲ್ಲಿ ಎಷ್ಟು ಪ್ರಾಜೆಕ್ಟ್ ಗಳನ್ನು ಮಾಡಿದಿರಾ? ಕನ್ನಡದಲ್ಲಿ ನಾನು ಟೋಟಲ್ 3 ಪ್ರಾಜೆಕ್ಟ್ ಮಾಡಿದೀನಿ ಕನ್ನಡದಲ್ಲಿ. ಒಂದು ದುರ್ಗಾ ಅಂತ, ಅದಾದ್ಮೇಲೆ ಸೀತಾವಲ್ಲಭ ಆದ್ಮೇಲೆ ಗಂಗೆ ಗೌರಿ ಅಂತ. ತೆಲುಗುವಲ್ಲಿ ಈಗ ಜಗದಾತ್ರಿ ಅಂತ ಮಾಡ್ತಾ ಇದೀನಿ. ಸೊ ತೆಲುಗುವಲ್ಲಿ ಫಸ್ಟ್ ಪ್ರಾಜೆಕ್ಟ್ ಅದು. ಇಟ್ಸ್ ಗೋಯಿಂಗ್ ಗುಡ್ ಅಷ್ಟೇ. ಹೆಂಗ್ ನಡೀತಿದೆ ನಿಮ್ಮ ತೆಲುಗಿನ ಬಣ್ಣದ ಬದುಕು? ತೆಲುಗಿನ ಬಣ್ಣದ ಬದುಕು ಇದೇ ತರಾನೇ ಇದೆ. ಅಂದ್ರೆ ಬಣ್ಣದ ಬದುಕೆ ಹಂಗೆ, ಏನು ಮಾಡಕ್ಕಾಗಲ್ಲ. ಬಟ್ ಒಂದ್ ದೊಡ್ಡ ಎಕ್ಸ್ಪೀರಿಯನ್ಸ್. ಅಂದ್ರೆ ಅದು ಹೆಂಗ್ ಹೇಳ್ತೀರಾ ನಿಮ್ಗೆ ಅಂದ್ರೆ, ಐ ಆಮ್ ಲಕ್ಕಿ ಅಂತ ಹೇಳ್ಬೋದು. ಒಳ್ಳೆ ಪ್ರಾಜೆಕ್ಟ್. ಆಕ್ಚುಲಿ ಬಿಗ್ ಬಾಸ್ ಆದ್ಮೇಲೆ ಪದ್ಮಾವತಿ ಅಂತಾನೆ ಮಾಡ್ಬೇಕಾಗಿತ್ತು ನಾನು. ಪುಣ್ಯವತಿ ಅನ್ಸುತ್ತೆ, ಪುಣ್ಯವತಿ ಅಂತಾನೆ ಮಾಡ್ಬೇಕಾಗಿತ್ತು ಕಲರ್ಸ್ಗೆನೆ. ಆಫ್ಟರ್ ಬಿಗ್ ಬಾಸ್ ನಾನು ಇದನ್ನ ಶಿಫ್ಟ್ ಆಗ್ಬೇಕಾಗಿತ್ತು. ಇಟ್ ವಾಸ್ ಆಲ್ರೆಡಿ ಮಾಕ್ ಶೂಟ್ ಎಲ್ಲ ಆಗೋಗಿತ್ತು. ಆಮೇಲೆ ಏನೋ ಅದೇ ಚಾನೆಲ್ಗೂ ಪ್ರೊಡಕ್ಷನ್ಗೂ ಸ್ವಲ್ಪ ಬಜೆಟ್ ಇಶ್ಯೂಸ್ ಆಯ್ತು. ದೆನ್ ಇಷ್ಟೊಂದು ಆರ್ಟಿಸ್ಟ್ ಇದ್ರೆ ಆಗಲ್ಲ ಅಂತ ಹೇಳಿ ಎಲ್ಲ ಬೇರೆ ಆರ್ಟಿಸ್ಟ್ಗಳು ಬಂದ್ರು. ಬಟ್ ಆದ್ರೂ ಅದೇ ನನಗೆ ವೆಯ್ಟ್ ಮಾಡು ಅಂದ್ರು ಕಲರ್ಸ್ ಅಲ್ಲಿ. ನಾನು ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಅದ್ಯಾವ್ದು ಕೂಡ್ ಬರ್ಲಿಲ್ಲ. ಅಷ್ಟೊತ್ತಿಗಾಗ್ಲೇ ನಂಗೆ ಇನ್ನೂ ಒಳ್ಳೆ ಆಪರ್ಚುನಿಟಿ ಸಿಕ್ತು. ಸೊ ಹೋಗ್ಬೇಕಾಗಿ ಬಂತು. ಬಿಗ್ ಬಾಸ್ ಜರ್ನಿಯ ಬಗ್ಗೆ ಒಂದ್ಸಲ ರೀಕಾಲ್ ಮಾಡೋದಾದ್ರೆ, ಬಿಕಾಸ್ ಯಾಕಂತಂದ್ರೆ ಈಗ ಸೀಸನ್ 12 ನಡೀತಾ ಇದೆ. ಸೀಸನ್ 9 ಅಲ್ಲಿ ಇದ್ದಂತವ್ರು. ಸೊ ಏನ್ ಹೇಳ್ತೀರಾ ಅಂತ? ನಂಗೆ ತುಂಬಾ ಇಷ್ಟ ಆಗಿತ್ತು. ಅಂದ್ರೆ ನನಗೆ ಅವಾಗ ನಂದು ಪೀಕ್. ಅಂದ್ರೆ ಐ ವಾಸ್ ಡೂಯಿಂಗ್ ತುಂಬಾ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೆ. ನನಗೆಲ್ಲ ಯು ಡೋಂಟ್ ಬಿಲೀವ್, ನಾನೊಂದು 1.5 ವರ್ಷದಿಂದ, ಅದಕ್ಕಿಂತ ಹಿಂದೆ 1.5 ವರ್ಷ ನಾನು ಟಿವಿ ಕೂಡ ನೋಡಿರ್ಲಿಲ್ಲ. ಅಷ್ಟು ಬಿಸಿ. ಆಮೇಲೆ ನನ್ ಬರೀ ಕಾನ್ಸಂಟ್ರೇಷನ್ ಬಿಸ್ನೆಸ್ ಮೇಲೆ ಇತ್ತು. ಪರಮ್ ಸರ್ ಕರ್ದಾಗ್ಲೂ ಅಯ್ಯೋ ಹೋಗ್ಬಾರ್ದ ಅಂತ 2. ಬಟ್ ಆದ್ರೆ ಹೋಗ್ಬಿಡೋಣ ಇನ್ನೇನ್ ಮತ್ತೆ ವಿಲ್ಗೋ, ಮತ್ತೆ ಬರ್ಲೇಬೇಕು ಅನ್ನೋದಕ್ಕೋಸ್ಕರ ಐ ವೆಂಟ್. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಮೋಸ್ಟ್ ಪ್ರಾಬ್ಲಿ ನಾನು ಇನ್ನೊಂದಷ್ಟು ಕಂಟೆಂಟ್ ಇರ್ತಿದ್ನೇನೋ, ಇಲ್ಲ ಅಂದ್ರೆ ಏನೋ ನನ್ಗೆ ಗೊತ್ತಿಲ್ಲ. ಬಟ್ ಓಕೆ, ಐ ಆಮ್ ಹ್ಯಾಪಿ. ವಾಟ್ ಎವರ್ ಇಟ್ ಈಸ್, ಐ ಆಮ್ ಹ್ಯಾಪಿ. ಈಗ ನೆಕ್ಸ್ಟ್ ತೆಲುಗುಗೆ ಏನಾದ್ರು ಆಫರ್ ಬಂದ್ರೆ ಹೋಗ್ತೀರಾ ಅಂತ? ಇಲ್ಲ, ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅಷ್ಟೇ. ಅಲ್ಲ, ಕನ್ನಡದಲ್ಲಂತೂ ಎಕ್ಸ್ಪೀರಿಯನ್ಸ್ ಮಾಡಿದಾಯ್ತು, ತೆಲುಗು ಬಂದ್ರೆ ಏನಕ್ಕೆ ಅಂತ. ನಿಮ್ಗೆ ಬಿಗ್ ಬಾಸ್ ಎಲ್ಲ ಏನು ಅಂದ್ರೆ ಒಂದ್ ಇನಿಷಿಯಲ್ ಹೈಪ್ ಅಷ್ಟೇ. ಸೊ ಅದ್ ನಿಮ್ ಲೈಫ್ ತಗೊಂಡ್ ಹೋಗಲ್ಲ. ಆಮೇಲೆ ಆಸ್ ಅ ಪರ್ಸನಾಲಿಟಿ ನೀವು ಚೆನ್ನಾಗಿ ಬಂದಿದ್ದೀರಾ ಅಷ್ಟೇ. ಬಟ್ ಅದನ್ನೇ ಮತ್ತೆ ಮತ್ತೆ ಮಾಡಿದಾಗ ಅದು ನನಗೆ ಸರಿ ಹೋಗಲ್ಲ. ನನ್ನ ಸೆಲ್ಫ್ಗೆ ಅದೇ ಬಿಗ್ ಬಾಸ್. ನನಗೆ ಫಸ್ಟ್ ಟೈಮು ನನ್ನ ಲೈಫಲ್ಲಿ ನಾನೇ ನೋಡ್ಕೊಬೇಕಾಗಿತ್ತು. ವಿತೌಟ್ ಮೊಬೈಲು ಏನು ಇಲ್ಲದೆ ಹೆಂಗ್ ಇರ್ತೀನಿ ಗುರು ಅಲ್ಲಿ ಒಳಗಡೆ, ನನ್ನಲ್ಲಿ ಏನೇನ್ ಎಮೋಷನ್ಸ್ ಬರುತ್ತೆ, ಏನೇನ್ ಕತೆ ಅಂತ ನನಗೆ ಗೊತ್ತಾಗ್ಬೇಕಾಗಿತ್ತು. ಸೊ ಅದು ನನಗೆ ಗೊತ್ತಾಯ್ತು. ಥ್ಯಾಂಕ್ ಯು ಅಷ್ಟೇ. ಮತ್ತೆ ಹೋಗೋದು ಅದೆಲ್ಲ ಇಲ್ಲ. ಮತ್ತೆ ಮತ್ತೆ ಹೋಗು, ಮತ್ತೆ ಇನ್ಯಾರ ಜೊತೆನೋ ಜಗಳ ಆಡು, ಆತರ ಒಂದು ಮೈಂಡ್ ಸೆಟ್ ಅಂತೂ ನಿಜವಾಗ್ಲೂ ಇಲ್ಲ. ಅಂದ್ರೆ ಈಗ ಎಷ್ಟೊಂದ್ ಕಡೆ ಈಗ ತೆಲುಗುನಲ್ಲಿ ಈಗ ಪ್ರಾಜೆಕ್ಟ್ ಗಳನ್ನ ಶುರು ಮಾಡಿರೋದ್ರಿಂದ ಜಗದಾತ್ರೆ ಈಗಾಗಲೇ ತೆಲುಗುನಲ್ಲಿ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ನಂಬರ್ 1 ಸೀರಿಯಲ್. ಹೌದು, ಯಾಕಂದ್ರೆ ತುಂಬಾ ಒಳ್ಳೆ TRP ಪಡ್ಕೊಳ್ತಾ ಇದೆ. ಕನ್ನಡದಲ್ಲಿ ಕೂಡ ಅದು ರೀಮೇಕ್ ಆಗ್ತಾ ಇದೆ. ಸೊ ಆತರ ಒಂದು ಹೆಚ್ಚಾಗಿ TRP ತಗೊಳ್ತಾ ಇರುವಂತಹ ಸೀರಿಯಲ್ ನಲ್ಲಿ ಅಲ್ಲಿ ನಿಮ್ದೇ ಸಪರೇಟ್ ಫ್ಯಾನ್ ಬೇಸ್ ಇರುತ್ತೆ ತೆಲುಗುನಲ್ಲಿ ಕೂಡ. ದರ್ಶ್ ಚಂದ್ರಪ್ಪ. ಸೊ ಅವ್ರೇನಾದ್ರು ಬಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಅಂತ. ಸರ್, ಎಕ್ಸ್ಪೆಕ್ಟೇಷನ್ಸ್ ನಿಮ್ಗೆ ನನ್ಗನ್ನಿಸ್ದಂಗೆ ಬಿಗ್ ಬಾಸ್ ಎಕ್ಸ್ಪೆಕ್ಟೇಷನ್ ಗಿಂತ ಒಂದ್ ಸಿನಿಮಾ ಕೊಟ್ಟಾಗ ಅದ್ರ ಎಕ್ಸ್ಪೆಕ್ಟೇಷನ್ಸ್ ನಮ್ಗೆ ಅವಾಗ ಗೊತ್ತಾಗತ್ತೆ ನಮ್ ಬಂಡವಾಳ ಏನ್ ಗುರು ಅಂತ. ಸೊ ಎಲ್ಲರೂ ಅಂದ್ರೆ ಇವಾಗ ಎಷ್ಟೊಂದ್ ಜನ, ಒಬ್ಬ ಚಿಕ್ಕ ಆಕ್ಟರ್ ಇಂದ ಹಿಡಿದು ಯಾರೇ ಆಕ್ಟರ್ ಆದ್ರೂ ಫಸ್ಟ್ ಯೋಚನೆ ಮಾಡೋದು ನಾನು ಸಿನಿಮಾ ಮಾಡ್ಬೇಕು, ನಾನು ದೊಡ್ಡ ಸ್ಟಾರ್ ಆಗ್ಬೇಕು ಅಂತ. ಸೊ ಅದು ಎಲ್ರೂ ಮನ್ಸಲ್ಲೂ ಇರುತ್ತೆ. ಅದು ಎಲ್ರಿಗೂ ಸಿಗಲ್ಲ. ಅದನ್ನೇ ಲೈಫಲ್ಲಿ ಎಲ್ರಿಗೂ ಅದು ಸಿಗಲ್ಲ. ಸಿಕ್ತಾಗ ಯೂಟಿಲೈಸ್ ಮಾಡ್ಕೊಳ್ಳೋ ಒಂದಷ್ಟು ಜನ ಇರ್ತಾರೆ, ಯೂಟಿಲೈಸ್ ಮಾಡ್ಕೊಳ್ದೇ ಇರೋ ಒಂದಷ್ಟು ಜನ ಇರ್ತಾರೆ. ಸೊ ನನ್ಗೆ ಆತರ ಆ ಫೇಸಲ್ಲಿ ಹೋಗ್ಬೇಕಂತ ಆಸೆ. ಬಿಗ್ ಬಾಸ್ ಮತ್ತದೇ ಅದೇ ರೌಂಡ್ ಹೊಡಿತಾ ಇರೋದಕ್ಕಿಂತ ಬೇರೆ. ಪ್ರೆಸೆಂಟ್ ನೋಡ್ತಿದ್ರ ಬಿಗ್ ಬಾಸ್ ನ ಕನ್ನಡದಲ್ಲಿ? ಆಕ್ಚುಲಿ ಅಷ್ಟೊಂದು ನೋಡ್ತಿಲ್ಲ. ಇಲ್ಲಿ ಒಂದೊಂದು ರೀಲ್ಸ್ ನೋಡ್ತೀನಿ, ಅದು ಇದು ನೋಡಿದಾಗ ಸೂಪರ್ ಅನ್ಸುತ್ತೆ ಅಷ್ಟೇ. ಯಾರು ನಿಮ್ಗೆ ವಿನ್ ಆಗಬಹುದಾದಂತಹ ಕ್ಯಾಂಡಿಡೇಟ್ ಪರ್ಸನ್? ನಾನ್ ಆ ತರದ್ದೆಲ್ಲ ಏನು ಹೇಳಲ್ಲ. ಯಾಕಂದ್ರೆ ಎಲ್ರು ವಿನ್ನಿಂಗ್ ಕ್ಯಾಂಡಿಡೇಟ್ ಹಾಕಿರ್ತಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿಮಗೆ ಅಂದ್ರೆ ಇವರು ಸ್ಕ್ರೂಟನೈಸ್ ಮಾಡೋದು ಹೆಂಗಿರುತ್ತೆ ಅಂದ್ರೆ ಬಿಗ್ ಬಾಸ್ ಯಾವಾಗ್ಲೂ ಅಷ್ಟೇ 1000 ಜನ 200 ಜನ ಹಂಗೆಲ್ಲ ಅಂದ್ರೆ ಅವರೇ ಅನ್ಕೊಳ್ತಾರೆ ಇವ್ನ್ ಬೇಡ. ಅಷ್ಟ್ರಲ್ಲಿ 14 ಜನನ 18 ಜನನ ತಗೊಂಬಂದ್ ಒಂದು ಮನೇಲಿ ಹಾಕ್ತಾರೆ ಅಂದ್ರೆ ಅವರೆಲ್ಲ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿರ್ತಾರೆ. ಯಾರೇ ಇವ್ನ್ ಡಮ್ಮಿ ಗುರು ಅಂತ ಯಾರು ಆ ತರದವ್ರು ಯಾರು ಇರಲ್ಲ. ಆ ತರದವ್ರು ಹಾಕೋದು ಇಲ್ಲ. ಸೊ ಅದ್ರಲ್ಲಿ ಎಲ್ಲ ವಿನ್ನಿಂಗ್ ಕ್ಯಾಂಡಿಡೇಟ್ ಆದಾಗ ನಿಮ್ಗೆ ಇಂಡಿಯನ್ ಟೀಮ್ ಅಲ್ಲಿ 11 ಜನನು ಚೆನ್ನಾಗ್ ಆಡ್ತಾರೆ. ಯಾರು ನಾವ್ ಅನ್ಕೊಬಹುದು ಯಾರೋ ಇವ್ನ್ ಡಮ್ಮಿ ಅಂತ, ಅವ್ನ್ ಯಾವತ್ತೋ ಒಂದಿನ ಪರ್ಫಾರ್ಮ್ ಮಾಡ್ತಾನೆ. ಸೇಮ್ ಬಿಗ್ ಬಾಸ್ ಎಲ್ಲರೂ ವಿನ್ನಿಂಗ್ ಕ್ಯಾಂಡಿಡೇಟ್ ಹಾಕೆ ಅದ್ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ.
ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್, ಅದ್ರ ಜೊತೆಗೆ ಬಿಗ್ ಬಾಸ್ ಅಲ್ಲಿ ಸಕ್ಸಸ್ಫುಲ್ ಆಗಿದ್ದಂತಹ ಪರ್ಸನ್ ದರ್ಶ್ ಚಂದ್ರಪ್ಪ ಅವರು ತೆಲುಗಿಗೆ ಏನಕ್ಕೆ ಹೋದ್ರು ಅಂತ. ತೆಲುಗಿಗೆ ಏನಕ್ಕೆ ಹೋದ್ರು ಅಂದ್ರೆ ಆಪರ್ಚುನಿಟಿ ಬಂತು, ಹೋದೆ. ಏನಾಗದ್ ಗೊತ್ತಾ, ನಮ್ದು ನನಗೆ ಆಕ್ಚುಲಿ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕಾಗಿತ್ತು ಬೇರೆ ಲ್ಯಾಂಗ್ವೇಜ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಈಗ ನಾನು ಸಿನಿಮಾ ಮಾಡ್ತೀನಿ ಅಂತ 2 ವರ್ಷ 3 ವರ್ಷ ಮನೇಲಿ ಕೂತ್ರೆ ನಂದೊಂದಷ್ಟು ಆಯ್ತು, ಬಿಸ್ನೆಸ್ ಮಾಡ್ತೀನಿ ಕರೆಕ್ಟ್. ಈಗ ನಾನು ಬಿಸ್ನೆಸ್ಸು ಮಾಡಿದೆ, ಬರೀ ಆಕ್ಟಿಂಗ್ ಮಾಡ್ಬೇಕು ಅಂತ ಕೂತ್ಕೊಂಡ್ರೆ ಮನೇಲಿ ಏನಾಗ್ತಿತ್ತು ಅಂತ ನಾನು ಯೋಚನೆ ಮಾಡಿದ್ರೇನೆ ಹೌದಲ್ವಾ. ಒಂದು ಸಿನಿಮಾದಲ್ಲಿ ನನಗೆ ಎಷ್ಟೊಂದ್ ಸತಿ ಏನಾಗಿದೆ ಅಂದ್ರೆ, ಅದು ಅವ್ರಿಗೆ ಗೊತ್ತಿದೆಯೋ ಇಲ್ಲ ನನಗೆ ಗೊತ್ತಿಲ್ಲದೆ ಅದಾಗಿದೆಯೋ ಗೊತ್ತಿಲ್ಲ, ಎಷ್ಟೊಂದ್ ದಿನ 5 ರಿಂದ 6 ದಿನ ನನ್ ಕಾಯಿಸಿದ್ದಾರೆ ಏನಕ್ಕೆ ಸಿನಿಮಾ ಕೊಡ್ತೀನಿ ಅಂತ. ದೊಡ್ಡ ದೊಡ್ಡ ಅವಕಾಶ. ಡೈರೆಕ್ಟರ್ಸ್ ಇಲ್ಲಮ್ಮ ನೀನೇ ಹೀರೋ, ಇವತ್ತೊಂದಿನ ನೀನ್ ಸ್ಕ್ರಿಪ್ಟ್ ನೋಡ್ಕೊಳ್ತಾ ಇರೋ, ನಾನು ಬರ್ತೀನಿ ಅಂತ ಹೋದವರು ಆತರ 3-4 ದಿನ ಆದ್ಮೇಲೆ ಯಾಕೋ ಸೆಟ್ ಆಗ್ತಾ ಇಲ್ಲ, ಬೇರೆ ಟೈಮಲ್ಲಿ ಮಾಡೋಣ ಅಂದ್ಬಿಟ್ಟು ಕಳಿಸಿದವರು ಇದಾರೆ. ಸೊ ಈ ತರ ಎಲ್ಲ ಇರೋದ್ರಿಂದ ಈಗ ನನಗೇನ್ ಅನ್ನಿಸ್ತು ಅಂದ್ರೆ, ನನ್ನ ಪಾಯಿಂಟ್ ಆಫ್ ವ್ಯೂ, ನನಗಿದು ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲ. ಈಗ ನಾನು ತೆಲುಗು ಮಾಡ್ತೀನಿ ಅನ್ಕೊಡಿ, ಈಗ ನನಗೆ ಕನ್ನಡ ಇದೆ, ತೆಲುಗು, ನೆಕ್ಸ್ಟ್ ಇನ್ನೊಂದು ತಮಿಳ್ ಸೀರಿಯಲ್ ಮಾಡಿದೆ ಅನ್ಕೊಡಿ, 3 ಲ್ಯಾಂಗ್ವೇಜ್. ಈಗ ಏನಾಗತ್ತಂದ್ರೆ, ಈ ತೆಲುಗು ಅಲ್ಲಿ ಈಗ ಫ್ಯಾನ್ ಬೇಸ್ ಅನ್ನೋದಕ್ಕಿಂತ ತೆಲುಗು ಅಲ್ಲಿ ಒಂದು ಚಾನಲ್ ಅಲ್ಲಿ ಮಾಡ್ತಾ ಇದೀನಿ ರೆಪ್ಯೂಟೆಡ್ ಚಾನಲ್ ಅಲ್ಲಿ ಅಂದ್ರೆ, ಅವ್ರು ಸ್ಯಾಟಲೈಟ್ ತಗೊಳಕ್ ರೆಡಿ ಆಗ್ತಾರೆ. ಗೊತ್ತಾಯ್ತಾ? ಈಗ ನಾನು ಸಿನಿಮಾ ಮಾಡಿದ್ರೆ ಕನ್ನಡದಲ್ಲಿ ತೆಲುಗು ತಮಿಳು ಆಯ್ತಾ, ಒಂದಷ್ಟು ಸ್ಯಾಟಲೈಟ್ ದುಡ್ಡು ಪ್ಲಸ್ ಇನ್ನೊಂದಷ್ಟು ಬಂದಾಗ ಪ್ರೊಡ್ಯೂಸರ್ ಸೇಫ್ ಆಗ್ಬಿಡ್ತಾರೆ. ಸೊ ಆ ಒಂದು ಉದ್ದೇಶಕ್ಕೆ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ನನಗೆ ಬಂದ್ರು ಕೂಡ ಸರ್ ನನಗೆ ಮಾರ್ಕೆಟ್ ಇದೆ ನೋಡಿ, ಇಷ್ಟು ಮಾರ್ಕೆಟ್ ಇದೆ. ನಾನು ಮೊನ್ನೆ ಅದನ್ನೇ ಮಾತಾಡ್ತಿದ್ದೆ, ಅಂದ್ರೆ ಜಿ ತೆಲುಗು ಅವ್ರ ಜೊತೆ ಏನೋ ಹಿಂಗೆ ವಿಷಯ ಬಂದಾಗ, ನೀವು ಅಂದ್ರೆ ಅವರು ತೆಲುಗಲ್ಲಿ ಹೇಳಿದ್ರು, ನೀನ್ ಮಾಡು ಸಿನಿಮಾ ಮಾಡು ನನಗೆ ಹೇಳು, ನೀನು ಸ್ಯಾಟಲೈಟ್ಸ್ ಅದೇನಿದೆಯೋ ನಾನು ನೋಡ್ಕೊಳ್ತೀನಿ, ಇಲ್ಲಾಂದ್ರೆ ನಾವೇ ZEE5 ಅವರೇ ತಗೊಳ್ತೀವಿ ಪೂರ್ತಿ, ಅಂದ್ರೆ ಎಷ್ಟು ಲ್ಯಾಂಗ್ವೇಜ್ ಇದೆಯೋ ತಗೊಂಡು, ವಿ ವಿಲ್ ಓನ್ಲಿ ಡೂ ಇಟ್, ಡೋಂಟ್ ವರಿ, ಇಷ್ಟು ಅಂತ ಮಾತಾಡೋಣ ಮಾಡು ಅಂತ. ಅವ್ರಿಗೆ ಅದೇನಕ್ಕೆ ಬರುತ್ತೆ ಅಂದ್ರೆ, ಮಾಡು, ಇವಾಗ ಕನ್ನಡದಲ್ಲಿ ಇದೆ, ಅವರು ಅಷ್ಟೇ ಒಂದು ಸಿನಾಪ್ಸಿಸ್ ಕಳಿಸ್ಬೇಕು ಬಾಂಬೆ ಟೀಮ್ಗೆ, ಏನಕ್ಕೆ ಈ ಸಿನಿಮಾ ನಾವು ತಗೊಳ್ತಾ ಇದೀವಿ ಅಂತ. ಸುಮ್ನೆ ಯಾವ್ದನ್ನು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಇವ್ನು ನಮ್ ತಮ್ಮ, ಇವ್ನು ನಮ್ ತಂಗಿ ಅಂತ ಯಾವ್ದು ವರ್ಕ್ ಆಗಲ್ಲ, ಎಲ್ಲಾ ಬಿಸ್ನೆಸ್. ನಿಮ್ಮಿಂದ ₹1 ಬಂದ್ರೇನೆ ಅವ್ರು ಇಟ್ಕೊಳ್ಳೋದು, ಹಂಗೆ. ಸೊ ಹಂಗಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಅವ್ರು ಸಿನಾಪ್ಸಿಸ್ ಅಲ್ಲಿ ಕಳಿಸ್ತಾರೆ, ಹಿ ಹ್ಯಾಸ್ ಡನ್ ಆಲ್ರೆಡಿ 3 ಲ್ಯಾಂಗ್ವೇಜಸ್, ಅವ್ನ್ದು ಇಷ್ಟು ಫ್ಯಾನ್ ಬೇಸ್ ಇದೆ, ಇಷ್ಟ ಆಗತ್ತೆ, ಇಷ್ಟು ಕನ್ವರ್ಷನ್ ಸಿಗುತ್ತೆ ಅಂತ ಅವ್ರದೇ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ಓಕೆ, ನನ್ಗೂ ಅಂದ್ರೆ ಕನ್ನಡದ ಒಂದೇ ಲ್ಯಾಂಗ್ವೇಜ್ ಇಲ್ಲ, ಇನ್ನ ಕಲಿಬೇಕು ಅಂತ ಆಸೆ ಇರುತ್ತೆ, ಇನ್ನ ಬೇರೆ ಇಂಡಸ್ಟ್ರಿಯಲ್ಲಿ ಹೆಂಗಿದೆ ಅಂತ. ಆಮೇಲೆ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂದ್ರೆ, ಆಕ್ಚುಲಿ ಜಗದಾತ್ರಿ ಅಂತ ಒಂದು ಸಬ್ಜೆಕ್ಟ್ ಏನಕ್ಕೆ ತಗೊಂಡೆ ಅಂದ್ರೆ, ನನಗೆ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಜಿ ಹೆಡ್ ಬಂದು ಕನ್ನಡದವ್ರೆ, ಅಂದ್ರೆ ಜಿ ತೆಲುಗು ಹೆಡ್, ಹೌದು ಆಯ್ತಾ, ಅನುರಾಧ ಮ್ಯಾಮ್ ಅಂತ. ಹೌದು, ಅನುರಾಧ ಮ್ಯಾಮ್ ಅಂತ. ಅವರು ನನ್ಗೆ ಅದೇ ಹೇಳಿದ್ದು, ಇದು ನಾರ್ಮಲ್ ಸಬ್ಜೆಕ್ಟ್ ಅಲ್ಲ, ಮೊನಾಟನಸ್ ಡ್ರಾಮಾ ಇಲ್ಲ, ದಿಸ್ ಇಸ್ ಲೈಕ್ ಇನ್ವೆಸ್ಟಿಗೇಷನ್ ಇರುತ್ತೆ, ನಿನ್ಗೆ ವೀಕ್ಲಿ 2 or 3 ಫೈಟ್ಸ್ ಇರುತ್ತೆ, ಸಿನಿಮಾ ತರಾನೇ ನಾವು ತೆಗಿತಾ ಇದೀವಿ, ನಿನ್ಗೆ ಇದು ಸಖತ್ ಒಳ್ಳೆ ಪ್ರಾಜೆಕ್ಟ್, ಯು ಡೂ ಇಟ್, ಯು ವಿಲ್ ಹ್ಯಾವ್ ದಟ್ ಅಂತ ಅಂದ್ರು. ನನಗೆ ಇಷ್ಟೊಂದು ಸುಮ್ಮನೆ ಹೇಳ್ತಿದ್ದಾರೆ ಅನ್ನೋದು ಒಂದಿತ್ತು. ಯೂಶಲಿ ಏನಾಗುತ್ತೆ ಗೊತ್ತಾ, ಸೀರಿಯಲ್ ಅಲ್ಲಿ ಹೇಳ್ತಾರೆ, ಹೈಪ್ ಕೊಡ್ತಾರೆ ಫಸ್ಟ್ ಇನಿಷಿಯಲ್ ಟೈಮ್, ಬಟ್ ಹೋಗ್ತಾ ಹೋಗ್ತಾ ಅದು ರುಬ್ಬೋದು ಹಂಗೆಲ್ಲ ಸ್ಟಾರ್ಟ್ ಮಾಡಿದೆ. ಬಟ್ ನಮ್ಗೆ ಇಲ್ಲಿ ಆಯ್ತು 2.5 ವರ್ಷ ಆಯ್ತು ನಾನು ಪ್ರಾಜೆಕ್ಟ್ ಮಾಡ್ತಾ, ಇವತ್ತು ನನ್ಗೆ ಅದೇ ಕ್ಯೂರಿಯಾಸಿಟಿ ಇದೆ, ಇನ್ವೆಸ್ಟಿಗೇಷನ್. ಆಮೇಲೆ ಸಿನಿಮಾ ತರಾನೇ ತೆಗೆದಿದ್ದಾರೆ, ವಾರದಲ್ಲಿ 3 ಫೈಟ್ ಇದ್ದೇ ಇರುತ್ತೆ ನಮ್ಗೆ. ಸೊ ಹಂಗೆಲ್ಲ ಇರೋದ್ರಿಂದ ನನ್ಗೊಂದು ಸಿನಿಮಾ ಫೀಲೇ ಬರ್ತಾ ಇದೆ, ನನ್ಗೆ ಸೀರಿಯಲ್ ಫೀಲ್ ಬರ್ತಾ ಇಲ್ಲ. ಸೊ ಅದೊಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಾದ್ಮೇಲೆ ಅದೇ ಟಾಪ್ ನಮ್ದು ಜಗದಾತ್ರಿ ಹಿಟ್ ಆಗಿದ್ಮೇಲೆ ಹಿಂದಿ ಬರ್ತಾ ಇದೆ, ಆಮೇಲೆ ಮಲಯಾಳಂ ಬರ್ತಾ ಇದೆ, ತಮಿಳ್ ಸ್ಟಾರ್ಟ್ ಆಗಿದೆ, ಈಗ ಕನ್ನಡ ಸ್ಟಾರ್ಟ್ ಆಗ್ತಾ ಇದೆ. ಇದು ನಮ್ದೇ ರೀಮೇಕ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಪ್ರೌಡ್. ನನ್ಗೆ ಇಲ್ಲಿ ಕನ್ನಡ ಒಬ್ರು ಆರ್ಟಿಸ್ಟ್ ಜಗದಾತ್ರಿ ಅಂದ್ರೆ ಕನ್ನಡ ಜಗದಾತ್ರಿ ಮಾಡ್ತಿದ್ದಾರೆ. ದೇ ಹ್ಯಾವ್ ಗಿವನ್ ಯೋರ್ ರೆಫರೆನ್ಸ್, ಲೈಕ್ ನಿಮ್ಮ ರೆಫರೆನ್ಸ್ ಅಂದ್ರೆ ಪೂರ್ತಿ ನಿಮ್ಮ ಸೀರಿಯಲ್ ರೆಫರೆನ್ಸ್ ಕೊಟ್ಟಿದ್ದಾರೆ, ಇದನ್ನ ನೋಡಿ ಒಂದಷ್ಟು ಎಪಿಸೋಡ್ಸ್ ನೋಡಿ ನಿಮ್ಗೆ ಅರ್ಥ ಆಗತ್ತೆ ಅಂತ. ಸೊ ಅಂದಾಗ ಐ ಆಮ್ ಲೈಕ್ ಓಕೆ, ಏನೋ ಗುರು ನಡೀತಾ ಇದೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.